ಶಿವಾನಿ, ವಿಕ್ರಮ್, ವಿಕ್ರಮ್ ಎಲ್ಲಕ್ಕೆ ಹೋಗಿದ್ರಿ ನೀವು? ಯಾಕೆ ನನ್ಗೊಂದ್ ಮಾತು ಹೇಳಿ ಹೋಗ್ಲಿಲ್ಲ? ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಶಿವಾನಿ ಅವರೇ, ಕಾಮ್ ಡೌನ್. ನೋಡಿ, ನಾನು ಎಷ್ಟು ಆರಾಮಾಗಿದ್ದೀನಿ. ನೀವು ಆರಾಮಾಗೇ ಇದ್ದೀರಾ, ಆದ್ರೆ ನೀವು ನನ್ನ ಕಣ್ಮುಂದೆ ಕಾಣಿಸ್ತಾ ಇದ್ದಾಗ ನನ್ಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ಒಂದು ಕ್ಷಣ ನೀವು ನನಗೆ ಕಾಣಿಸ್ತಾ ಇದ್ರೆ ನನಗೆ ತುಂಬಾ ಭಯ ಆಗುತ್ತಿದ್ರೆ ವಿಕ್ರಮ್. ಭಯ ಯಾಕೆ? ನೀವ್ ನನ್ನಿಂದ ದೂರ ಆಗ್ಬಿಟ್ರಿ ಅಂತ ಅನ್ನಿಸ್ತಾ ಇತ್ತು. ವಿಕ್ರಮ್, ನೀವ್ ನನ್ನಿಂದ ದೂರ ಇರ್ತೀರಾ? ಯಾವಾಗ ದೂರ ಆದ್ವಿ? ನೀವ್ ನನಗ್ ಕಾಣಿಸ್ತಾ ಇದ್ದಾಗ ನನಗೆ ಅದೇ ಅನ್ಸಿದ್ದು ತ್ರಿವಿಕ್ರಮ್. ಯಾರೋ ನಮ್ಮಿಬ್ರನ್ನ ದೂರ ಮಾಡ್ತಾ ಇದಾರೆ, ನೀವು ಮತ್ತೆ ಬರ್ದೇ ಇದ್ರೆ ಏನು ಅಂತೆಲ್ಲ ಏನೇನೋ ಯೋಚನೆ ಬರ್ತಿತ್ತು ಮನ್ಸಿಗೆ. ಶಿವಾನಿ ಅವರೇ, ಯಾಕೆ ಇಷ್ಟೊಂದು ಇಮೋಷನಲ್ ಆಗ್ತಿದ್ದೀರಾ? ನಾನು ಹೊರಗಡೆ ಹೋಗಿದ್ದು ನಿಮ್ಮಿಂದ ದೂರ ಆಗ್ಬೇಕು ಅಂತಲ್ಲ, ನಿಮ್ಗೆ ಇನ್ನಷ್ಟು ಹತ್ರ ಆಗ್ಬೇಕು ಅಂತ. ಅಂದ್ರೆ ಏನಿಲ್ಲ ಶಿವಾನಿ ಅವರೇ, ನಮ್ಮಿಬ್ಬರನ್ನ ಯಾರು ದೂರ ಮಾಡಕ್ಕಾಗಲ್ಲ. ನಾವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀವಿ. ಇಷ್ಟ ಆದ್ರೆ ಸಾಕು. ಯಾಕೆ ಕಣ್ಣೀರ್ ಹಾಕ್ತಿದ್ದೀರಾ? ನೀವು ಇಷ್ಟೊಂದು ಇಮೋಷನಲ್ಲ? ನಾನು ನಿಮ್ಮನ್ನ ಅಷ್ಟು ಪ್ರೀತಿಸ್ತೀನಿ ತ್ರಿವಿಕ್ರಮ್, ಅದಕ್ಕೆ ಕಣ್ಣೀರ್ ಬರ್ತಿದೆ. ಶಿವಾನಿ ಅವರೇ, ಇನ್ನು ಅಲ್ಬೇಡಿ, ನಾನು ಬಂದಾಯ್ತಲ್ಲ. ಡ್ಯಾಡ್ ಫೋನ್ ಮಾಡಿದ್ರು, ಹೋಗಿ ಒಂದ್ಸತಿ ಎಲ್ರೂ ಮಾತಾಡ್ಸ್ಕೊಂಡ್ ಬರ್ತೀನಿ. ಗೊತ್ತಿಲ್ಲ ಈ ಒಂಟಿಯ ಹೊಸ ಆಟ, ಕಳೆದೋಗು ಮುನ್ನ ಕೈ ಸೇರಬಾರದೆ, ಮಾತಿಲ್ಲದೆ ಕುಂತಿದ್ದ ಮೌನದ ಮನವಿನ ಏನೆಂದು ನೀನೊಮ್ಮೆ ಕೇಳಬಾರದೆ, ಅಳೆದಾಗ ಹೊಸ ನೋವು ದಿನ ಕಳೆಯಲು ಗೊತ್ತಿಲ್ಲ. ನೀನೇನಾದ್ರೂ ಕಾರಣ ಆದ್ರೆ ಯಾವುದೇ ಕಾರಣಕ್ಕೂ ಅಳೋದಿಲ್ಲ, ಖುಷಿ ಪಡ್ತೀನಿ. ಅಬ್ಬಾ, ನೆಮ್ಮದಿ ಆಗಿರ್ತೀನಿ. ಆದಷ್ಟು ಬೇಗ ಹೋಗು. ಆ ಮುತ್ತಿಗೂ ಹಣೆಯ ಮುಟ್ಟಿದ ನೆನಪು ಇದೆ, ಹಣೆ ಮುಟ್ಟಿದ ತಪ್ಪಿಗೆ ಶಿಕ್ಷೆಯ ಕೇಳುತ್ತಿದೆ. ನಾನು ಪ್ರತಿ ಸತಿ ಹೇಳ್ಬೇಕಾದ್ರೂ ನನ್ನ ಹತ್ರ ಬಂದ್ಬಿಡ್ತೀಯಲ್ಲ ನೀನು. ನಿಮ್ಮ ಯಜಮಾನಿ ಸುದ್ದಿ ನನಗೆ ಬೇಜಾರು ಮಾಡೋದು, ನೀನ್ ಬಂದು ನನಗೆ ಸಮಾಧಾನ ಮಾಡೋದಾ? ಏನಿಬ್ರು ಮಾತಾಡ್ಕೊಂಡು ಈ ತರ ಮಾಡ್ತಾ ಇದ್ದೀರಾ? ಈ ಚಿಡ್ದಾಗೂ ಇರ್ಬೇಕು, ಆಮೇಲೆ ಬಂದು ಸಮಾಧಾನ ಮಾಡ್ದಾಗೂ ಇರ್ಬೇಕು ಅಂತನಾ? ಬೇಡ ಸುಂದ್ರಿ, ತುಂಬಾ ನೊಂದಿದ್ದೀನಿ ನಾನು. ನಿನ್ನ ಯಜಮಾನಿ ಸುಂದ್ರಿಗೆ ಈ ಚಿವುಟೋ ಕೆಲಸ ಮಾಡಬೇಡ ಅಂತ ಹೇಳು. ನಾನು ಯಜಮಾನಿ ಸುಂದ್ರನ್ ಎಷ್ಟು ಪ್ರೀತಿಸ್ತಾ ಇದ್ದೀನಿ, ಅದ್ರೊಳಗೆ ನನ್ನ ಪ್ರೀತಿ ಅರ್ಥನೇ ಆಗ್ತಾ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟು ನನ್ನ ಪ್ರೀತಿನೊಳಗೆ ಹೇಳ್ಕೊಳಕ್ ಹೋದ್ರು ಅದನ್ನ ನಾಟಕ, ನನ್ ಕಾಟ ಕೊಡ್ತಾ ಇದ್ದೀನಿ ಅಂತೆಲ್ಲ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಅವಳಿಗೆ ನಿಜವಾಗ್ಲೂ ನನ್ನ ಪ್ರೀತಿ ಅರ್ಥ ಆಗ್ತಾ ಇಲ್ವಾ, ಅಥವಾ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದೇ ಬೇಡ ಅಂತ ನಿರ್ಧಾರ ಮಾಡ್ಬಿಟ್ಟಿದಲ್ಲ, ಗೊತ್ತಾಗ್ತಾ ಇಲ್ಲ. ಸುಂದ್ರಿ, ನನ್ ಶಿವಾನಿ ನನ್ ಪ್ರೀತಿನ ದೂರ ತಳ್ಳಿ ನನ್ ಮುಂದೆನೆ ಇನ್ನೊಬ್ರು ಇಷ್ಟ ಅಂತ ಹೇಳಿದಾಗ ಹಿಂಗ ಆಗುತ್ತೆ ಗೊತ್ತಾ? ಸುಂದ್ರಿ, ಇವತ್ತು ಅದೇನ್ ಬೇಕಾದ್ರೆ ಹಾಕೊಳ್ಳಿ, ನನ್ನ ಪ್ರೀತಿ ಏನು ಅಂತ ಶಿವಾನಿಗೆ ನಾನು ಅರ್ಥ ಮಾಡಿಸ್ತೀನಿ. ಇವತ್ತು ಪಾರ್ಟಿ ಮುಗಿಯೋಷ್ಟರಲ್ಲಿ ಅವಳ ಮನಸ್ಸು ಬದಲಾಯಿಸ್ತೀನಿ. ಅವಳು ನನಗೆ ಬೇಡ ಬೇಡ ಅಂತ ಇದ್ದಾಳಲ್ಲ, ನನ್ನ ಹತ್ರ ಬಂದು ತ್ರಿಶೂಲ್ ನನಗೆ ನೀನೇ ಬೇಕು ಅಂತ ಹೇಳಬೇಕು. ಹಾಗೆ ಮಾಡ್ತೀನಿ.
ಏನಾಯ್ತು? ಹಾವು ಹಾವ ಎಲ್ಲಿ? ಅಲ್ಲಿ ನೋಡಿ ಬರ್ರಿ. ಅಯ್ಯೋ ದೇವ್ರೆ ನಾಗಪ್ಪ, ನೀನ್ ಯಾಕೆ ಬಂದೆ? ಅಯ್ಯೋ, ಮನೆ ಹತ್ರ ಮತ್ತ್ಯಾಕೆ ಹಾವು ಕಾಣಿಸ್ಕೊಳಕ್ ಶುರುವಾಯ್ತು? ಹಾವು ಕಾಣಿಸ್ಕೊಳ್ಬಾರ್ದು ಅಂತ ಪೂಜೆ ಮಾಡಿಸ್ಕೊಂಡು ಬಂದಿದ್ನಲ್ಲ ನಾಗಪ್ಪ, ಯಾಕಪ್ಪ ಬಂದೆ? ನಮ್ಮಿಂದ ಏನಾದ್ರೂ ಅಪಚಾರ ಆಗಿದ್ಯಾ? ನಾವೇನಾದ್ರೂ ಮೈಲಿಗೆ ಮಾಡಿದ್ವಾ? ಹಾಗೇನಾಗಿಲ್ಲ. ಎಲ್ರೂ ಒಂದ್ ನಿಮಿಷ ಸುಮ್ಮನೆ ಇರಿ. ಹಾವು ಹಿಡಿಯೋರ್ನ ಕರ್ಸಿ ಬೇಗ ಹಿಡಿಯಕ್ ಹೇಳಿ. ಹಾವನ್ನ ಹಿಡಿದ್ರೆ ಮಾಯಂಗನೆ ಸಿಗಾಕ್ತಾಳೆ. ಏನ್ ಮಾಡ್ಲಿ? ಅಪ್ಪ, ಈ ಹಾವ್ ನಮ್ಮ ಮೊದಲು ಹಿಡಿಸಿ ಬೇಗ. ರೀ, ನಿಮ್ಗೆ ಹೇಳ್ತಿರೋದು, ಹಾವನ್ ಹಿಡ್ಸ್ರಿ. ಸರಿ, ನಂದೀಶ ಫೋನ್ ಮಾಡಿ. ಬೇಡ, ಫೋನ್ ಮಾಡಬೇಡಿ. ಡ್ಯಾಡ್, ಹಾವು ಯಾಕೆ ಹಿಡಿಸ್ತೀರಾ? ಅದ್ರ ಪಾಡಿಗೆ ಅದು ಹೋಗುತ್ತೆ ಬಿಡಿ. ಏನೋ ಮಾತಾಡ್ತಾ ಇದೀಯಾ? ಅದನ್ನ ಹಾಗೆ ಬಿಟ್ರೆ ನಮ್ಮನ್ನೇ ಕಚ್ಚುತ್ತೆ. ನಂದೀಶ ಕರ್ಸು. ಡ್ಯಾಡ್, ನನ್ನ ಮಾತು ಕೇಳಿ. ಯಜಮಾನ್ರೆ, ನಾನು ಫೋನ್ ಮಾಡ್ತೀನಿ. ಏನ್ ಮಾಡೋದು? ಯಾರು ನನ್ನ ಮಾತು ಕೇಳ್ತಿರಲ್ಲ? ಯಜಮಾನ್ರೆ, ವಿಕ್ರಮ್, ಯಜಮಾನ್, ವಿಕ್ರಮ, ಹಾವಿನ ಜೊತೆ ಹುಡುಗಾಟ ಆಡ್ಬೇಡ, ಬಿಡು ಅದನ್ನ. ಡ್ಯಾಡ್, ನಾವು ಹಾವಿಗೆ ಏನೂ ಮಾಡಲ್ಲ ಅಂದ್ರೆ ಅದು ನಮ್ಗೆ ಏನೂ ಮಾಡಲ್ಲ. ಡೋಂಟ್ ವರಿ. ಓಕೆ ಓಕೆ ಓಕೆ, ಈ ವಿಷಯದ ಬಗ್ಗೆ ಏನು ಚರ್ಚೆ ಬೇಡ. ಎಲ್ಲ ಆರಾಮಾಗಿ ಪಾರ್ಟಿ ಕಂಟಿನ್ಯೂ ಮಾಡಿ. ಗೋ ಗೋ ಗೋ, ನಡೀರಿ, ಎಲ್ಲ ನಡೀರಿ. ಪರಮೇಶ್ವರ, ನಾನು ಅಲ್ಲಿಂದ ಬರೋದು ಇನ್ ಸ್ವಲ್ಪ ತಡ ಆಗಿದ್ರು ಎಂತ ಅನಾಹುತ ಆಗಿರೋದು. ಎಲ್ರಿಗೂ ನನ್ನ ನಿಜ ರೂಪ ಗೊತ್ತಾಗಿರೋದು. ಸತ್ಯ, ನಾನು ಬದಲಾಗೋ ಒಳಗೆ ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲ, ನಾನು ಇನ್ ಮುಂದೆ ತುಂಬಾ ಹುಷಾರಾಗಿರ್ಬೇಕು. ನಾನು ಸ್ವಲ್ಪ ಎಚ್ಚರ ತಪ್ಪಿದ್ರು ನನ್ನ ಆದಿಶೇಷನ ಸೇರೋದಕ್ಕಾಗಲ್ಲ. ತ್ರಿವಿಕ್ರಮ್ಗೆ ನನ್ನ ನಾಗಿಣಿ ಅನ್ನೋ ಸತ್ಯ ಗೊತ್ತಾದ್ರೆ ನಮ್ಮ ಮದ್ವೆ ನಡೆಯೋದಿಲ್ಲ. ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ಪರಮೇಶ್ವರ, ಯಾವುದೇ ವಿಘ್ನಗಳು ಎದುರಾಗದೆ ನನ್ನ ತ್ರಿವಿಕ್ರಮ್ ಮದ್ವೆ ನಡೆಯೋ ಹಾಗೆ ಮಾಡು ತಂದೆ. ಮತ್ತೆ ಸಿಕ್ಕಿರೋ ನನ್ನ ಆದಿಶೇಷನ ನಾನು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಕಾಪಾಡು ತಂದೆ. ನಿಂಗೆ ಮನೆಯವ್ರ ಮುಂದೆ ಕಾಣಿಸ್ಕೋಬೇಡ ಅಂತ ಹೇಳಿದ್ದೆ ಅಲ್ವಾ? ಮತ್ತ್ಯಾಕೆ ಬಂದೆ? ನಾಗಗಳಿಗೆ ಪುಂಗಿನಾದ ಆಗಲ್ಲ ಅಂತ ಗೊತ್ತಿಲ್ಲ ನಿನ್ಗೆ? ಅನಾದ ಯಾಕೆ ಹಾಕ್ದೆ? ಸಾರಿ, ಇನ್ಮೇಲೆ ಹಾಗಾಗಲ್ಲ. ನೋಡು ನೋಡು, ನಾನ್ ಜಾಸ್ತಿ ಸಮಯ ಇಲ್ಲಿರಕ್ಕಾಗಲ್ಲ. ಸರಿ, ಸಮಯ ನೋಡಿ ಅವ್ನು ಕರ್ಕೊಂಡು ಹೋಗುವಂತೆ. ತ್ರಿಶೂಲ್ ಮೇಲೆ ಗಮನ ಇಟ್ಟಿರ. ಸರಿ ಸರಿ. ಏನ್ ಮಾಡ್ತಿದ್ಯಾ ನೀನು? ಎದ್ದೇಳು. ಎಚ್ಚೇಳು ತ್ರಿಶೂಲ್. ತ್ರಿಶೂಲ್, ಕನ್ಸಲ್ವಾ ಇದು? ನಿಜನಾ?
ಶಿವಾನಿ ನಿನ್ನ ನಿಜವಾಗ್ಲೂ ಹಿಡ್ಕೊಂಡಿದ್ಯಾ? ನನ್ ಕನ್ಸು ಅನ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಯು ಶಿವಾನಿ, ಥ್ಯಾಂಕ್ ಯು. ಏನಾಗಿದೆ ನಿನ್ಗೆ? ಕುಡ್ದಿದ್ಯಾ? ಏನ್ ಶಿವಾನಿ, ನಾನ್ ಕುಡಿಯೋದ? ಹೇ, ನೋ ವೇ, ಚಾನ್ಸೇ ಇಲ್ಲ. ಇದೇಟ್ ಕುಡ್ದಿದ್ದೀನಿ. ತ್ರಿಶೂಲ್, ಮೊದ್ಲು ರೂಮ್ಗೆ ಹೋಗಿ ಮಲ್ಕೋ, ಇಲ್ಲಾಂದ್ರೆ ಇಲ್ಲ ಎಲ್ಲೋ ಬಿದ್ದಿರ್ತೀಯ. ಯಾಕೆ ಶಿವಾನಿ ಯಾವಾಗ್ಲೂ ಅವಾಯ್ಡ್ ಮಾಡ್ತೀಯ ನೀನು? ನಾನು ನಿನ್ ಜೊತೆಗೇನೋ ಮಾತಾಡ್ಬೇಕು. ನನಗಿಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ತೀನಾ? ನಾನು ಮಾತಾಡ್ಲೇಬೇಕು, ಪ್ಲೀಸ್. ಸರಿ, ಏನ್ ಹೇಳು. ಶಿವಾನಿ, ನೀನು ನಾನು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯಾ? ನಂದೇ ದೃಷ್ಟಿ ಬೀಳೋ ಹಾಗಿದೆ. ಏನ್ ಮಾಡ್ತಿದ್ಯಾ ನೀನು? ಯಾರು ನೋಡಿದ್ರೆ ಏನ್ ಅನ್ಕೊಳ್ಳದ? ಸ್ವಲ್ಪ ಪರಿಜ್ಞಾನ ಇಲ್ವಾ ನಿನ್ಗೆ? ಹೌದಾ? ಯಾರು ನೋಡಿದ್ರೆ ಏನ್ ಮಾಡೋದು? ನಾವಿಬ್ರು ಲವರ್ಸು ಅಂತ ಎತ್ತಾಕೊಂಡೋಗಿ ಮದುವೆ ಮಾಡ್ಬಿಟ್ರೆ ಏನ್ ಗತಿ? ಯಾಕೋ ಅತಿ ಆಯ್ತು. ಆಯ್ತು, ನಾನು ಕಮ್ಮಿ ಮಾಡ್ಕೋತೀನಿ. ಇವಾಗ ನಿಂಗೆ ತುಂಬಾ ದೃಷ್ಟಿ ಆಗಿದೆ, ನಾನು ದೃಷ್ಟಿ ತೆಗಿಬೇಕು. ತ್ರಿಶೂಲ್, ಸುಮ್ಮನೆ ನಿಂತ್ಕ. ಅಯ್ಯೋ, ಏನ್ ಮಾಡ್ತಿದ್ಯಾ? ದೃಷ್ಟಿ ತೆಗೆದ್ರೆ ಸಾಕಾ? ದೃಷ್ಟಿ ಬೊಟ್ಟು ಯಾರು ಹಿಡಿತಾರೆ? ಏನು ಬೇಕಾಗಿಲ್ಲ. ನಾನು ದೃಷ್ಟಿ ಬೊಟ್ಟು ಇಡ್ಲೇಬೇಕು. ಇಲ್ಲ ಅಂತಂದ್ರೆ ಜೋರ ಕೂತ್ಕೊಂಡು ಎಲ್ರನ್ನು ಆಚೆ ಕರೆದು ಬಿಡ್ತೀನಿ. ನೋಡಿ, ಶಿವಾನಿ ನನ್ನ ಹಿಡ್ಕೊಂಡಿದ್ಲು ಅಂತೆಲ್ಲ ಹಾಕೊಟ್ಬಿಡ್ತೀನಿ ನಾನು ಅಷ್ಟೇ. ಆಮೇಲೆ ಅಪ್ಪ ಅಮ್ಮ ಇರ್ತೀಯಾ? ಹಾಗಾದ್ರೆ ನನ್ನ ಕೈಲಿ ದೃಷ್ಟಿ ಬೊಟ್ಟು ಇಡಿಸ್ಕೊ. ಹೋಗಲ್ಲ. ಹೋಗ್ಲಾ? ಸರಿ ಆಯ್ತು, ಇಡು. ದಾರಿಗೆ ಮಾಯಂಗನೆ, ನಿನ್ ಕೆಲಸ ಶುರು ಮಾಡು. ಇನ್ಯಾವುದು ಅಡಚಣೆ ಇಲ್ಲ ತಾನೆ? ನಿಂಗೆ ಯಾವ ಅಡಚಣೆ ಆಗಲ್ಲ, ನಿಂಗೆ ಯಾರು ತಡೆಯಲ್ಲ. ಒಂದ್ ವೇಳೆ ತಡೆದ್ರೆ ತಲೆ ಕೆಡ್ಸ್ಕೋಬೇಡ. ಜಸ್ಟ್ ಫಿನಿಶ್ ಹಿಮ್ ಆಫ್. ಅರ್ಥ ಆಗಿಲ್ಲ. ಅರ್ಥ ಆಗ್ಲಿಲ್ಲ ಅಲ್ಲ? ನಾನ್ ಪ್ರೀತಿ ಮಾಡ್ತಿರೋ ಹುಡುಗಿನ ದೂರ ಮಾಡ್ತಿದ್ದೀನಿ ಅನ್ಕೊಂಡೆ. ಇಲ್ಲ, ನನ್ನ ಹುಡುಗಿನ ಕಿತ್ಕೋತಾ ಇದ್ದಾನೆ. ಆಗಲ್ಲ, ನನ್ನಿಂದ ಸಹಿಸಕ್ಕಾಗಲ್ಲ. ಮನೇಲಿ ಮನೆ ಮಗನ ಸ್ಥಾನ ಕಿತ್ಕೊಂಡ. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಒಂದಿತ್ತು, ಅದು ನನ್ನಿಂದ ಕಿತ್ಕೊಂಡು ನನಗೆ ಭಿಕ್ಷೆ ತರ ಕೊಟ್ಟಿದ್ದಾನೆ. ಈಗ ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಕಿತ್ಕೋತಾನಂತೆ. ಮಾಯಂಗನೆ, ಇಷ್ಟೋ ತನಕ ನಾನು ಹೇಳ್ತಾ ಇದ್ದಿದ್ದೆ ಒಂದು, ಆದ್ರೆ ಇವಾಗ ಹೇಳ್ತಾ ಇರೋದೇ ಇನ್ನೊಂದು. ಫೈನಲ್ ಮಾತಿದು. ಅವನ್ನ ದೂರ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೆ. ಕರ್ಕೊಂಡು ಹೋಗ್ಬೇಡ, ಸಾಯ್ಸ್ಬಿಡು ಅವ್ನ. ಅವನ್ ಸಾವಿನ ಬಗ್ಗೆ ಮಾತಾಡಿದ್ರೆ ಸಾವು ನಿನ್ನ ಆವರಿಸ್ಕೊಳ್ಳುತ್ತೆ. ಈ ಮಾಯಾಂಗನೆಯ ರುದ್ರಾವತಾರ ನೀನಿನ್ನೂ ನೋಡಿಲ್ಲ. ಸುಮ್ನೆ ಅದನ್ನ ಹೊರಗೆ ಪ್ರಯತ್ನ ಪಡ್ಬೇಡ. ನೀನು ಮಹಾಮಾಯಿ ಮೊಮ್ಮಗ ಅಂತ ಇವತ್ತು ನಿನ್ಗೆ ಕ್ಷಮಾದಾನ. ಇಲ್ಲ ಅಂದಿದ್ರೆ ಚಿನ್ನ ಸೀರೆ ಎರಡೂ ದೋಚ್ಕೊಂಡು ನಿನ್ನ ಶಿವಾನಿ ತ್ರಿಶೂಲ್ ಜೊತೆ ಓಡೋದ್ಲು. ಅಳಿಮಯ್ಯ, ಓಡೋದ್ಲು.
ಅಯ್ಯ ನಿನ್ನ ಬಾಯಿಗೆ ಮಣ್ಣಾಕ ಎಂತ ಹುಡುಗಿನ ಲವ್ ಮಾಡ್ಬಿಟ್ಟಲ್ಲಿ. ಫಾರಿನ್ ಹುಡುಗಿ ಅನ್ಕೊಂಡು ಫಾರಿನ್ಗೆ ಓಡೋಗ್ಬಿಟ್ಟಲ್ಲ ಒಳಿಮಯ್ಯ, ಫಾರಿನ್ಗೆ ಓಡೋಗ್ಬಿಟ್ಟು. ಮಾವ ಒಂದ್ ನಿಮಿಷ ಸೈಲೆಂಟ್ ಆಗಿರ್ತೀಯ? ಲೇ ಅಳಿಮಯ್ಯ, ಹೆಂಗೋ ಸೈಲೆಂಟ್ ಆಗಿರ್ಲಿ. ಪ್ರೀತಿಯ ಪಾರಿವಾಳ ಅರೆ ಹೋಯ್ತು ಅಳಿಮಯ್ಯ. ಲೇ ಚಿನ್ನದಂತ ಹುಡುಗಿ ಅಂತಿದ್ಯಲ್ಲೋ, ಚಿನ್ನನೆಲ್ಲ ಎಗರಿಸ್ಕೊಂಡು ಹೋಗ್ಬಿಟ್ಲು ಕಣ. ಈ ಮನೆ ಸೊಸೆ ಆಗ್ತೀನಿ ಅಂದು ತ್ರಿಶೂಲ್ ಸಮೇತ ತಗೊಂಡು ಹೋಗ್ಬಿಟ್ಲು ಕಣ. ಮಾವ ಶಿವಾನಿನ ಎಲ್ಲಿ ನೋಡ್ದೆ? ತ್ರಿಶೂಲ್ ರೂಮಲ್ಲಿ ಇಲ್ವಾ? ಇಲ್ಲ ಅಳಿಮಯ್ಯ, ಶಿವನೇ ತ್ರಿಶೂಲ್ನ ಕರ್ಕೊಂಡು ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡ್ದೆ ಕಣ. ವಾಟ್? ನೋಡು ಅಳಿಮಯ್ಯ, ನೋಡು. ಅಲ್ಲ, ಎಲ್ಲಾ ಕಡೆ ಹುಡುಗಿನೇ ತಕೊಂಡು ಹೋದ್ರೆ ನಮ್ಮನೇಲಿ ಹುಡುಗನೇ ತಕೊಂಡು ಹೋಗಿದ್ದಾಳೆ. ಹೊಟ್ಟೋದ್ಲಲ್ಲೋ ಅಳಿಮಯ್ಯ, ನಿನ್ನ ಶಿವಾನಿ ಹೊಟ್ಟೋದ್ಲಲ್ಲೋ. ಏನಾಯ್ತು? ನನ್ ಜೊತೆ ಬರಲ್ವಾ? ನೀನು ನನ್ನ ನಿಜವಾಗ್ಲೂ ಕರ್ಕೊಂಡು ಹೋಗ್ತಾ ಇದೀಯಾ? ನನ್ನ ಮೇಲೆ ಇನ್ನ ಅನುಮಾನ ಹೋಗಿಲ್ವಾ ನಿನ್ಗೆ? ಸಹಜ ಬಿಡು. ನಾನು ತ್ರಿವಿಕ್ರಮ್ ಜೊತೆ ಮದ್ವೆಗೊಪ್ಪಿ ಈಗ ನಿನ್ ಜೊತೆ ಓಡ್ ಹೋಗ್ತಾ ಇದ್ದೀನಿ. ನೀನು ಎಷ್ಟು ಸತಿ ನನ್ನ ಹತ್ರ ಪ್ರೀತಿ ಹೇಳ್ಕೊಂಡ್ರು ನಾನು ಒಪ್ಪಿರ್ಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳಿದ್ರೆ ಯಾರಿಗಾದ್ರೂ ನಂಬೋದ್ ಕಷ್ಟ ಆಗುತ್ತೆ. ನಂಗೂ ಅದೇ ಕಾಡ್ತಾ ಇರೋದು. ಇಷ್ಟ ದಿನ ಇಲ್ದೇ ಇದ್ದಿದ್ ಪ್ರೀತಿ ಇವಾಗ ಇದ್ದಕ್ಕಿದ್ದಾಗ ಹೆಂಗ್ ಹುಟ್ಬಿಡ್ತು? ಈಗಲ್ಲ ತ್ರಿಶೂಲ್, ನಿನ್ನ ಮೇಲೆ ಯಾವತ್ತೋ ಪ್ರೀತಿ ಹುಟ್ಕೋತು. ರಾತ್ರಿ ನೀನು ಪ್ರೀತಿ ಹೇಳ್ಕೊಂಡಾಗ್ಲೇ ಒಪ್ಕೋಬೇಕು ಅನ್ಸ್ತು. ಆದ್ರೆ ಮನೆಯವರೆಲ್ಲ ಗಮನಿಸ್ತಾರೆ ಅಂತ ಸುಮ್ನಾದೆ. ತ್ರಿಶೂಲ್, ನಿನಗ್ ನಂಬಿಕೆ ಬರೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನೇ ಮಾಡ್ತೀನಿ. ನಿನ್ನ ಪ್ರೀತಿಗೋಸ್ಕರ ನಾನು ಸಾಯೋ ನಿರ್ಧಾರ. ಶಿವಾನಿ ಬಿಡ್ತು ಅನ್ನೋ? ಏನ್ ನೀನು ನೋಡಿಲಿ, ನಾನು ನೋಡು, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ, ಎಲ್ಲಿಗ್ ಬೇಕಾದ್ರೂ ಬರಕ್ ರೆಡಿ. ನಡಿ ಹೋಗೋಣ. ಸರಿ, ಹಾಗಾದ್ರೆ ಬಾ ಹೋಗೋಣ. ಮೋಸ ಮಾಡಲೆಂದು ಅವಳು ಬಂದಳ, ಪ್ರೀತಿ ಹೆಸರ ಹೇಳಿ ನಂಬಿಕೆ ಕೊಂದಳ. ಸ್ಟಾಪ್ ಇಟ್ ಮಾವ. ಶಿವಾನಿ ಅವ್ರ ಬಗ್ಗೆ ಏನೇನೋ ಮಾತಾಡಬೇಡಿ. ಶಿವಾನಿ ಅವರು ತ್ರಿಶೂಲ ಕರ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಲೇ ಅಳಿಮಯ್ಯ, ನಾನೇ ನನ್ನ ಕಣ್ಣಾರ ನೋಡಿದೀನಿ ಕಣೋ. ನೋ, ಸಾಧ್ಯ ಇಲ್ಲ. ಲೇ ಅಳಿಮಯ್ಯ, ಈ ದೇವರು ಕೊಟ್ಟ ಮಾವನ ಮಾತು ಮೇಲೆ ನಂಬಿಕೆ ಇಲ್ವೇನೋ ನಿನ್ಗೆ? ಎಂತ ಮಾತಾಡ್ಬಿಟ್ಯೋ ದೇವ್ರೇ. ಈ ಮಾತನ್ನ ಕೇಳಿಸ್ಕೊಂಡು ಇನ್ನೂ ದೇವರಾಗೆ ಇದೆಯಲ್ಲ ನೀನು. ಮಾವ ಸುಮ್ನೆ ಇರಿಟೇಟ್ ಮಾಡಬೇಡ. ಲೇ ಅಳಿಮಯ್ಯ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವೇನೋ? ಒಂದ್ ಕೆಲಸ ಮಾಡು, ಅವಳಿಗೆ ಫೋನ್ ಮಾಡು, ಎಲ್ಲಿದ್ದಾಳೆ ಅಂತ ಕೇಳಿ ನೋಡೋಣ. ಫೋನ್ ರಿಸೀವ್ ಮಾಡದ್ಲ? ಗ್ಯಾರಂಟಿ ಮಾಡಲ್ಲ. ಫಾರಿನ್ ಲೇಡಿ ಹೊಟ್ಟೋಗ್ಬಿಟ್ಲು ಓಡಿ. ಅದೇನ್ ಮಾಡಿದ್ಲು ಮೋಡಿ? ಪರಾರಿ ಆಯ್ತು ಜೋಡಿ. ಇದನ್ನೆಲ್ಲ ನೋಡಿ ಸೆಕೆಂಡ್ ಐತೆ ಬಾಡಿ. ಬಾ ತ್ರಿಶೂಲ್, ದೂರ ಹೋಗೋಣ. ನಮ್ಮಿಬ್ರು ಪ್ರೀತಿನ ಆಲಿಂಗನದ ಬೆಸುಗೆ ಹಾಕಿ ಬಂಧಿಸಿ
ಪ್ರೀತಿಯ ಉತ್ತುಂಗದಲ್ಲಿ ನಿನ್ನನ್ನು ಆವರಿಸ್ತೇನೆ. ನೀನು ನನ್ನವನು ಆದಿಶೇಷ. ತ್ರಿಶೂಲ್, ನಾನು ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದ ಪ್ರೀತಿ ಇವತ್ ನನಗ್ ಸಿಕ್ಕಿದೆ. ನೀನ್ ನನ್ನವನು, ನಾನ್ ನಿನ್ನವಳು. ನನ್ನ ಸರ್ವಸ್ವವೂ ನಿಂದೆ. ಯಾರಿಗೂ ತಿಳಿದಿರೋ ಪ್ರೀತಿನ ಇಡೀ ಜಗತ್ತಿಗೆ ತೋರ್ಸ್ಕೊಡೋಣ. ಬಾ ತ್ರಿಶೂಲ್, ಬಾ. ಅಯ್ಯೋ, ನನ್ನ ಅಳಿಮೈನ್ ಕತೆ ಮುಗ್ದೋಯ್ತಲ್ಲಪ್ಪ. ಅವಳು ಅರ್ಧಕ್ಕೆ ಬಿಟ್ಬಿಟ್ಟು ಇವನ್ನ ದೇವದಾಸನ್ ಮಾಡಿ ಹೊಟ್ಟೋಗ್ಬಿಟ್ಲಲ್ಲಪ್ಪ. ಅಳಿಮಯ್ಯ, ಆ ಶಿವಾನಿ ಏನು ಅಂತ ಈಗಲೇ ಗೊತ್ತಾಗಿದ್ದು ಭಾರಿ ಒಳ್ಳೇದಾಯ್ತು ಅಳಿಮಯ್ಯ. ಅಲ್ಲ ಕಣ, ಆ ತ್ರಿಶೂಲ ನಿನ್ನಿಂದ ಮನೆ ಮಗನ್ ಸ್ಥಾನನೂ ಕಿತ್ಕೊಂಡ. ಈಗ ನೀನು ಮದುವೆ ಆಗ ಹುಡುಗಿನೂ ಆರಿಸ್ಕೊಂಡು ಹೋದ್ನಲ್ಲೋ ಅಳಿಮಯ್ಯ. ಹಲೋ ಹಲೋ ತ್ರಿವಿಕ್ರಮ್, ಯಾಕೆ ಅಷ್ಟು ಸತಿ ಕಾಲ್ ಮಾಡಿದೀರಾ? ಏನಾಯ್ತು? ಅದು ಯಾಕೆ ತ್ರಿವಿಕ್ರಮ್, ನಿಮ್ ಧ್ವನಿ ಒಂಥರ ಇದೆ. ಏನಾದ್ರೂ ತೊಂದ್ರೆನಾ? ಏನಿಲ್ಲ. ನೀವ್ ಎಲ್ಲಿದ್ದೀರಾ? ಇನ್ನೆಲ್ಲಿರ್ತೀನಿ, ಮನೇಲೇ ಇದ್ದೀನಿ. ಯಾಕೆ? ತ್ರಿವಿಕ್ರಮ್, ಏನಾಯ್ತು? ನಥಿಂಗ್, ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಕೇಳಿದೆ. ನೀವು ಮನೇಲೇ ಇದ್ದೀರಲ್ವಾ? ತ್ರಿವಿಕ್ರಮ್, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬರೋದಕ್ಕೆ ಕೇಳಿದೆ. ಮನೇಲೇ ಇದ್ದೀನಿ, ಬನ್ನಿ. ಸರಿ ಶಿವಾನಿ ಅವರೇ, ಬಾಯ್. ಮನೇಲಿಲ್ಲ ಅಲ್ವಾ ಅಳಿಮಯ್ಯ? ನಾ ಹೇಳಿಲ್ವಾ, ಅವಳು ಬಲೆ ಚಾಲಾಕಿ. ಈ ಊಸರವಳ್ಳಿ ತರ ಬಣ್ಣ ಬದಲಾಯಿಸ್ತಾನೇ ಇರ್ತಾರೆ. ಏನ್ ಗೊತ್ತಾ ಅಳಿಮಯ್ಯ, ಈ ಫಾರಿನ್ ಹುಡುಗಿರೇ ಹೀಗೆ ನೋಡಕ್ ಮಾತ್ರ ಚಂದ, ಸಂಸಾರ ಮಾಡಕ್ಕಲ್ಲ. ಮಾವ, ಏನಳಿಮಯ್ಯ ಹತ್ರ ಕರಿತಾ ಇದ್ಯಾ? ಓ, ಬೇಜಾರಾಗಿದೆ, ಕೈ ಹಿಡಕ್ಕೆ ಹೆಗಲು ಕೊಡು ಅಂತ ಕರಿತಾ ಇದೀಯಾ? ಏನಂದ್ರಿ? ಶಿವಾನಿ ತ್ರಿಶೂಲ್ ಜೊತೆ ಓಡ್ ಹೋಗಿದಾರ? ಯಾವ ಸಾಂಗ್ ಅದು? ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತೋ ಗೆಳೆಯ ಅಂತ ಸಾಂಗ್ ಬೇರೆ. ಮತ್ತೆ ಫಾರಿನರ್ಸ್ ನ ನಂಬಾರ್ದ? ಶಿವಾನಿ ನನಗ್ ಮೋಸ ಮಾಡ್ತಿದಾರ? ಮತ್ತೆ ಇನ್ನೇನಂದೆ? ಇದ್ದೇ ಲಾಸ್ಟ್. ಶಿವಾನಿ ಬಗ್ಗೆ ಇನ್ನೊಂದ್ಸರಿ ಮಾತಾಡಿದ್ರೆ ಅಳಿಮಯ್ಯ, ಅದು ಅವಳು ರಾತ್ರಿ. ಮಾವ, ಇದೇ ಲಾಸ್ಟ್. ಶಿವಾನಿ ಬಗ್ಗೆ ಇನ್ನೊಂದ್ಸರಿ ಹೀಗೆ ಮಾತಾಡಿದ್ರೆ ಅವಳು ಮನೆಯಲ್ಲೇ ಇದ್ದಾಳೆ. ಮನೆಲ್ಲ ಅಲ್ಲ, ರಾತ್ರಿ ತ್ರಿಶೂಲ್ ಎಲ್ಲಿಗೆ ಹೋದ? ಅವನ್ನ ಯಾರು ಕರ್ಕೊಂಡು ಹೋದ್ರು? ಈ ಅಲೆಗಳು ದಡ ಸೇರ್ಬೇಕು ಅಂತ ಬರ್ತಾ ಇದೆ, ಆದ್ರೆ ದಡ ಬೇಡ ಅಂತ ಅಲೆಗಳನ್ನ ದೂರ ತಳ್ತಾ ಇದೆ.
ಹಾಗಂತ ಅಲೆಗಳು ಸುಮ್ಮನೆ ಬಿಡುತ್ತಾ? ಇಲ್ಲ, ಮತ್ತೆ ಮತ್ತೆ ಅದು ದಡದ ಹತ್ರ ಬರ್ತಾನೆ ಇರುತ್ತೆ. ಆ ಅಲೆಗಳಿಗೇನು ಗೊತ್ತಾ, ಒಂದಲ್ಲ ಒಂದ್ ದಿವಸ ನಾನು ದಡ ಸೇರ್ತೀನಿ ಅನ್ನೋ ಹಠ. ನಾನು ಹಾಗೆ ಅಲ್ವಾ ಶಿವಾನಿ? ನೀನ್ ನನ್ ಬೇಡ ಅಂತ ಎಷ್ಟೇ ದೂರ ತಳ್ಳಿದ್ರು ಮತ್ತೆ ಮತ್ತೆ ನಿನ್ ಹತ್ರ ಬರ್ತಾನೆ ಇದ್ದೆ. ನಿನ್ನ ಸೇರ್ತೀನಿ ಅಂತ ಪಣ ತೊಟ್ಟಿದ್ದೆ. ಇವಾಗ ನೋಡು, ನಿನ್ ಮನ್ಸು ಬದಲಾಗಿದೆ, ನನ್ ಪ್ರೀತಿ ನಿಂಗೆ ಅರ್ಥ ಆಗಿದೆ. ಅಬ್ಬಾ ಪಂಡಿತ್ರೆ, ಮುಗಿತಾ ನಿಮ್ ಪ್ರವಚನ? ನೀನೇನೋ ನನ್ನನ್ನ ಸೇರ್ದೆ ನಮ್ ಪ್ರೀತಿ ಗಟ್ಟಿ ಆಯ್ತು. ಹಾಗೆ ಈ ಅಲೆಗಳು ದಡನ ಸೇರಿದ್ರೆ ನಾವೆಲ್ಲ ಮುಳುಗ್ ಹೋಗ್ತೀವಿ. ಪ್ರಪಂಚನೇ ಇಲ್ದೇ ಇರೋ ಹಾಗಾಗುತ್ತೆ ಅಷ್ಟೇ. ಪ್ರಪಂಚ ಇಲ್ದೇ ಇದ್ರೇನಂತೆ, ನೀನಿರ್ತೀಯಲ್ಲ ಅಷ್ಟು ಸಾಕು. ನಿನಗೇನಿಷ್ಟ? ನನಗೆ ಅಮ್ಮ ಮಾಡೋ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಅದ್ಬಿಟ್ರೆ ನೀನು ಪ್ರೀತಿಯಿಂದ ಏನೇ ಮಾಡ್ಕೊಟ್ರು ತಿಂತೀನಿ. ಸರಿ, ಮಾಡ್ಕೊಂಬರ್ತೀನಿ. ಶಿವಾನಿ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾಳೆ. ಐ ಲವ್ ಯು ಶಿವಾನಿ. ಪರಮೇಶ್ವರ, ಈ ತ್ರಿಶೂಲ್ ಎಲ್ಲಿಗೆ ಹೋಗಿರ್ಬೋದು? ನಿನ್ನೆನೂ ಮನೆಗೆ ಬಂದಿಲ್ಲ, ಇವತ್ತು ನಮ್ಮ ಮನೆಗೆ ಬಂದಿಲ್ಲ. ಹಿಂದಲ್ಲಿ 4 ಸತಿ ಮನೆಗೆ ಬಂದು ನನಗೆ ಕಾಟ ಕೊಡ್ದಿದ್ರೆ ಅವನಿಗೆ ಸಮಾಧಾನನೇ ಇಲ್ಲ. ಅಂತವನು ಮನೆ ಕಡೆ ಬಂದಿಲ್ಲ ಅಂದ್ರೆ ಏನರ್ಥ? ಏನ್ ಮಾಡ್ತಿರ್ಬೋದು ಅವನು? ತ್ರಿಶೂಲ್ದೇ ಮೆಸೇಜ್ ಅನ್ಸುತ್ತೆ. ನೆನೆದವರ ಮನದಲ್ಲಿ ಅಂತಾರಲ್ಲ, ಹಾಗೆ ಅವನು ನನಗ್ ಕಾಟ ಕೊಟ್ಟಿಲ್ಲ ಅಂತ ನೆನ್ಸ್ಕೊತಿದ್ದಾಗೆ ಮೆಸೇಜ್ ಮಾಡಿದಾನೆ. ಯಾಕಾದ್ರೂ ನೆನ್ಸ್ಕೊಂಡು. ತ್ರಿಶೂಲ್ ಅಲ್ಲ, ಕಂಪನಿ ಮೆಸೇಜು. ಅಪ್ಪ, ನಾನ್ ತ್ರಿಶೂಲ್ ಅನ್ಕೊಂಡ್ಬಿಟ್ಟಿದೆ. ತ್ರಿಶೂಲ್ ಏನಾದ್ರೂ ನನ್ನನ್ನ ಮರ್ತು ಬಿಡ್ನಾ? ನಾನು ಬೈದದನ್ನ ಅವನೇನಾದ್ರೂ ಮನ್ಸಕ್ ತಗೊಂಡಿದ್ದಾನ? ನನ್ಗೆ ಯಾಕೋ ಹಾಗೆ ಅನ್ಸ್ತಿದೆ. ಅವನ್ ಬೇಜಾರ್ ಮಾಡ್ಕೊಂಡು ಚೆಲ್ಲು ಕಾಣಿಸ್ತಾ ಅಲ್ವಾ? ಏನಾಗಿರ್ಬೋದು? ಅಷ್ಟು ಸುಲಭವಾಗಿ ಬೇಜಾರ್ ಮಾಡ್ಕೊಳ್ಳೋನಲ್ಲ ಅವನು. ನನಗೆ ಹೆದರಿಸ್ಬೇಕು ಅಂತ ಅವನು ಈ ರೀತಿ ಮಾಡ್ತಾ ಇದ್ದಾನ. ನಂಗೇನೋ ಹಾಗೆ ಅನ್ನಿಸ್ತಿದೆ. 2 ದಿನ ನನ್ನ ಕಣ್ಮುಂದೆ ಕಾಣಿಸ್ದೆ ಹೋದ್ರೆ ನಾನು ಹೆದರ್ಕೊಂಡು ಹುಡುಕ್ತೀನಿ ಅಂತ ನನ್ನನ್ನ ಹೀಗೆ ಆಟ ಆಡಿಸ್ತಾ ಇದ್ದಾನೆ. ತ್ರಿಶೂಲ್, ನನ್ನನ್ನೇ ಆಟ ಆಡಿಸ್ತೀಯಾ? ನಾನು ನಿನ್ ನೆನಪೇ ಮಾಡ್ಕೊಳಲ್ಲ. ನೀನನ್ನ ಮಿಸ್ ಮಾಡ್ಕೊಂಡ್ರೆ ತಾನೆ ಹುಡ್ಕೋದು. ನೀನ್ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡ್ತೀನಿ. ಇವತ್ 1 ದಿನ ನೋಡ್ತೀಯ, ನಾಳೆ ನೀನೇ ಮನೆಗೆ ಬರ್ತೀಯ. ನೀನ್ ಕಾಣಿಸ್ದೆ ಹೋಗ್ಲಿ ತ್ರಿಶೂಲ್, ನನ್ನ ಮನ್ಸಂತೂ ಬದಲಾಗೋದಿಲ್ಲ. ನನ್ನ ಮನ್ಸಲ್ಲಿರೋದು ನನ್ನ ಆದಿಶೇಷ, ಅಂದ್ರೆ ತ್ರಿವಿಕ್ರಮ್. ನಾನು ಮದ್ವೆ ಆಗೋದು ಅವ್ರನ್ನೇ. ಯಾಕೆಲ್ರು ಹೀಗೆ ಕೂತಿದ್ದೀರಾ? ಊಟ ರೆಡಿ ಆಗಿದೆ, ಬನ್ನಿ ಊಟ ಮಾಡೋಣ. ಅಣಿಮಯ್ಯ, ಎಂತ ಮಾತು ಹೇಳಿದ್ಯೋ. ಕಷ್ಟ ಕಾಲದಲ್ಲಿ ದೇವ್ರ ತರ ಬಂದೆ. ಇವಾಗ ಊಟ ಮಾಡ್ಬೋದು. ತ್ರಿವಿಕ್ರಮ, ಊಟ ಮಾಡೋದಕ್ಕೆ ಮನ್ಸು ಯಾಕೆ ಬರುತ್ತಪ್ಪ? ಮನೆ ಮಗ ಕಾಣಿಸ್ತಾ ಇಲ್ಲ, ಎಲ್ರ ಮನ್ಸು ಭಾರವಾಗಿದೆ. ಗಂಟ್ಲಲ್ಲಿ ಅನ್ನ ಹೇಗೆ ಎಳೆಯುತ್ತೆ ಹೇಳು? ಊಟಕ್ಕೆ ಬಿತ್ತಲ್ಲಪ್ಪ ಕಲ್ಲು. ಈ ಮುದುಕಿ ಇವಾಗಲೇ ಮಾತಾಡ್ಬೇಕಾ? ರೀ, ಇವಾಗ ಏನ್ರಿ ಮಾಡೋದು? ಬರ್ತಾನೆ ದಮಯಂತಿ.
ತ್ರಿವಿಕ್ರಮ, ಏನೋ ಮಾಡ್ತಾ ಇದೀಯಾ? ಕಾರ್ಡ್ ಯಾಕೆ ಬಿಸಾಕ್ದೆ? ಯಾರಿಗೂ ಮನ್ಸಿಲ್ದೇ ಇರುವಾಗ ನನಗೆ ಯಾಕೆ ಬೇಕು ಈ ಮದ್ವೆ? ನಂಗೆ ಈ ಮದ್ವೆನೂ ಬೇಡ, ಇನ್ವಿಟೇಷನ್ ಕಾರ್ಡು ಬೇಡ. ಹುಚ್ಚುಚ್ಚಾಗಿ ಮಾತಾಡಬೇಡ. ಮದುವೆ ಅನ್ನೋದು ಹುಡುಗಾಟ ಅಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ಡ್ಯಾಡ್. ನಂಗೆ ಮದ್ವೆ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ. ನಂಗೆ ಮದ್ವೆ ಬೇಡ, ಏನು ಬೇಡ. ತ್ರಿವಿಕ್ರಮ್, ಕಂಕಣ ಭಾಗ್ಯ ಕೂಡಿ ಬರೋದೇ ಕಷ್ಟ. ಅಂಥದ್ರಲ್ಲಿ ಕೂಡಿ ಬಂದು ಭಾಗ್ಯನ ಕೈಯಿಂದ ಬಿಸಾಕ್ತಾ ಇದೆಯಲ್ಲ ನೀನು. ನಿನ್ ಮದುವೆಗೆ ನೀನೇ ಅಪಶಕುನ ಮಾಡ್ತಾ ಇದೀಯಾ. ಮನೆ ಸಂಭ್ರಮನ ಹಾಳು ಮಾಡೋ ಕೆಲಸ ಮಾಡಬೇಡ ನೀನು. ಯಾವ ಸಂಭ್ರಮ ಅಜ್ಜಿ? ತ್ರಿಶೂಲ್ ಮಿಸ್ ಆಗಿದಂತ ಮನೆಯವರೆಲ್ಲ ತಲೆ ಕೆಡ್ಸ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ನಾನು ಸಂಭ್ರಮ ಪಡಬೇಕಾ? ನೋ, ನೆವರ್. ನಂಗೆ ಈ ಮದ್ವೆ ಬೇಡ. ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಮತ್ತೆ ಬರೋದಿಲ್ಲ. ಇದು ದುಡ್ಕಿ ನಿರ್ಧಾರ ತಗೊಳ್ಳೋದಲ್ಲ, ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ನಾನು ಡಿಸೈಡ್ ಮಾಡೇ ಹೇಳ್ತಾ ಇರೋದು. ಆಕ್ಚುಲಿ ನಿನ್ನೆ ರಾತ್ರಿನೇ ಹೇಳಬೇಕು ಅಂತಿದ್ದೆ, ಆದ್ರೆ ಸಿಚುವೇಶನ್ ಬಂದಿರಲಿಲ್ಲ. ಇವಾಗ ಸಿಚುವೇಶನ್ ಬಂದಿದೆ, ಹೇಳ್ತಾ ಇದ್ದೀನಿ. ರಾತ್ರಿ ನಾನು ಮದುವೆ ಆಗೋ ಡೌಟ್ ಅಂದಿದ್ದಕ್ಕೆ ಕೆನ್ನೆಗೆ ಹೊಡೆದಿದ್ದು ಇವನೇ ಅಲ್ವಾ? ಇಲ್ಲಿ ನೋಡಿದ್ರೆ ಉಲ್ಟಾ ಹೊಡಿತಿದ್ದಾನೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತೇ ಆಗ್ತಿಲ್ವಲ್ಲಪ್ಪ. ತ್ರಿವಿಕ್ರಮ್, ಈ ಮುಹೂರ್ತದಲ್ಲಿ ನಿನ್ ಮದ್ವೆ ಆಗಿಲ್ಲ ಅಂದ್ರೆ ಸದ್ಯಕ್ಕೆ ಬೇರೆ ಯಾವ ಮುಹೂರ್ತನೂ ಇಲ್ಲ. ಕಂಕಣ ಭಾಗ್ಯ ಕೂಡ್ ಬರೋದು ಅನುಮಾನ ಅಂತ ಸ್ವಾಮಿಗಳು ಬೇರೆ ಹೇಳಿದ್ದಾರೆ. ಬೇಡಪ್ಪ, ಇಂಥ ನಿರ್ಧಾರ ಬೇಡ. ಮದ್ವೆ ಎಲ್ಲ ಸೆಕೆಂಡ್ರಿ ಮಾಮ್. ನಿಮ್ ಬೇಜಾರ್ ಮುಂದೆ ನಂದೇನು ಅಲ್ಲ. ತ್ರಿಶೂಲ್ ಇಲ್ದೆ ನಿಂಗೆ ಮದ್ವೆ ಬೇಡ. ತ್ರಿಶೂಲ್ ಬರ್ತಾನೆ. ನಿನ್ಗ ನಂಬಿಕೆ ಇಲ್ವಾ? ಅದು ನಿಮ್ಗ ನಂಬಿಕೆ ಇಲ್ವಾ? ತ್ರಿಶೂಲ್ ಮನೆಗೆ ಬರ್ಬೇಕು ಅಂತ ನೀವೆಷ್ಟು ವೆಯ್ಟ್ ಮಾಡ್ತಾ ಇದ್ರು, ನಾನು ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದೀನಿ. ನೀನ್ ನಿರ್ಧಾರ ತಗೊಳ್ಳೇಬೇಕು ಅಂತಿದ್ರೆ ಸ್ವಲ್ಪ ಕಾದು ತಗೋ. ಈಗಲೇ ಯಾಕೆ? ಹಾಗಲ್ಲ, ನಾನು ಡಿಸೈಡ್ ಮಾಡಾಯ್ತು. ಇದು ಕಾನ್ಸ್ಟೆಂಟ್, ಚೇಂಜ್ ಆಗಲ್ಲ. ವಿಕ್ರಮ್, ಸಾರಿ ಶಿವಾನಿ, ನನಗೆ ಮದುವೆ ಇಂಪಾರ್ಟೆಂಟ್ ಅಲ್ಲ, ನನಗೆ ತ್ರಿಶೂಲ್ ಇಂಪಾರ್ಟೆಂಟ್. ಅವನು ವಾಪಸ್ ಬರೋವರೆಗೂ ನಮ್ಮ ಮದುವೆ ನಡೆಯಲ್ಲ. ಇಟ್ಸ್ ಇಂಪಾಸಿಬಲ್. ತ್ರಿವಿಕ್ರಮ್, ಕೈಲಾಸೇಶ್ವರನ ಮೇಲಾಣೆ, ನಾಗಲೋಕದ ಮೇಲಾಣೆ, ಸದಾ ಕಾಲವೂ ನಿನ್ನ ಜೊತೆಯಾಗಿಯೇ ಇರ್ತೇನೆ. ಶಿವಾನಿ, ನೀನು ಇಲ್ಲಿದ್ಯಾ? ನಿನ್ನ ಎಲ್ಲೆಲ್ಲಿಂದ ಹುಡುಕೋದು ಸುಸ್ತಾಗೋಯ್ತು. ಇನ್ನು ಒಂದು ಕ್ಷಣನೂ ಇಲ್ಲಿರೋದು ಬೇಡ. ನಡಿ, ವಾಪಸ್ ಹೋಗೋಣ. ವಾಪಸ್ ಹೋಗದ? ಯಾಕೆ ಶಿವಾನಿ, ನಾವಿಲ್ಲಿ ಬಂದು ಎಷ್ಟು ದಿವಸ ಆಯ್ತು? ಇನ್ನು ಎಷ್ಟು ದಿವಸ ಇಲ್ಲೇ ಇರೋದು? ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಪ್ಲೀಸ್ ಬಾ, ಹೋಗೋಣ. ಇದ್ದಕ್ಕಿದ್ದ ಹಾಗೆ ಏನಾಯ್ತು ತ್ರಿಶೂಲ್? ನಾವಿಬ್ರು ಪ್ರೀತಿಸ್ತಾ ಇದೀವಿ, ಯಾಕೆ ವಾಪಸ್ ಹೋಗ್ಬೇಕು? ನಿನಗ್ ಭಯನಾ? ನಾವಿಬ್ರು ವಾಪಸ್ ಹೋದ್ರೆ ಭಯ ಅಂತನಾ? ನಾವಿಬ್ರು ವಾಪಸ್ ಹೋಗದೆ ಇಲ್ಲೇ ಹೇಡಿಗಳ ತರ ಇದ್ರೆ ಭಯ ಅಂತ ಅಲ್ಲ ಶಿವಾನಿ. ನಾವಿಬ್ರು ಪ್ರೀತಿಸ್ತಾ ಇದೀವಿ ತಾನೆ? ಎಲ್ರ ಮುಂದೆ ಹೇಳ್ಕೊಳ್ಳೋದಿಕ್ಕೆ ಏನ್ ಕಷ್ಟ? ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರಬಾರ್ದು ಅಂತ ದೊಡ್ಡವ್ರ ಮಾತೆ ಇಲ್ವಾ? ತ್ರಿಶೂಲ್, ನೀನ್ ಪ್ರೀತಿಸ್ತಾ ಇರೋದು ಅಂತಿಂತವಳನ್ನಲ್ಲ, ಈಗಾಗ್ಲೇ ಮದ್ವೆ ನಿಶ್ಚಯ ಆಗಿರೋಳ್ನ. ತ್ರಿವಿಕ್ರಮ್ ಜೊತೆ ಮದ್ವೆಗೆ ಒಪ್ಕೊಂಡು ಈಗ ನಿನ್ ಜೊತೆ ಓಡ್ ಹೋಗಿದ್ದೆ ಅಂತ ಎಲ್ರು ತಪ್ಪು ತಿಳ್ಕೊಳ್ಳೋದಿಲ್ವಾ? ತಪ್ಪ್ಯಾಕೆ ತಿಳ್ಕೊತಾರೆ? ನಿನ್ ಮನ್ಸಲ್ಲಿರೋದು ತ್ರಿವಿಕ್ರಮ್ ಅಲ್ಲ, ನಾನು ಅಂತ ಎಲ್ರಿಗೂ ಕನ್ವಿನ್ಸ್ ಮಾಡ್ತೀನಿ. ನೀನ್ ಹೇಳಿದ ತಕ್ಷಣ ಎಲ್ರು ಒಪ್ತಾರೆ ಅನ್ಕೊಂಡಿದ್ಯಾ? ಯಾಕೆ ಒಪ್ಪಲ್ಲ? ಆ ಮದ್ವೆ ನಿಂಗೆ ಇಷ್ಟ ಇಲ್ವಲ್ಲ? ತ್ರಿಶೂಲ್, ಕೆಲವೊಂದ್ಸತಿ ನಮ್ ಇಷ್ಟ ಕಷ್ಟಗಳಿಗಿಂತ ಮನೆಯವ್ರ ಇಷ್ಟ ಕಷ್ಟಗಳು ಮುಖ್ಯ ಆಗುತ್ತೆ. ಈ ಮದ್ವೆ ನಡಿಲೇಬೇಕು ಅಂತ ಎಲ್ರು ಹಠ ಮಾಡಿದ್ರೆ ಏನ್ ಮಾಡ್ತೀಯಾ? ಆಗಲ್ಲ ಅಂತ ಹೇಳ್ತೀನಿ. ನಾವಿಬ್ರು ಪ್ರೀತಿಸ್ತಾ ಇದೀವಿ ಅಂತ ಹೇಳ್ತೀನಿ. ನನ್ನ ಮುಂದೆ ಮಾತಾಡ್ದಷ್ಟು ಸುಲಭ ಅನ್ಕೊಂಡಿದ್ಯಾ ಮನೆಯವ್ರ ಮುಂದೆ ಮಾತಾಡೋದು? ನೀನ್ ಹೋಗಿ ಹೇಳ್ಬೋದು, ಆದ್ರೆ ಒಂದ್ ಹೆಣ್ಣಾಗಿ ನನಗ್ ಕಷ್ಟ ಆಗುತ್ತೆ ತ್ರಿಶೂಲ್. ತ್ರಿಶೂಲ್, ಎಲ್ಲಿದ್ಯಾ ನೀನು? ಯಾಕೆ ಮನೆಯಿಂದ ಹೋದೆ?
ನಾನ್ ಬೈದಿದ್ದಕ್ಕ? ನಾನು ನಿನ್ ಕೆನ್ನೆಗೆ ಹೊಡೆದೆ ಅನ್ನೋ ಬೇಜಾರಲ್ಲ. ನಾನು ನಿನ್ ಕೆನ್ನೆಗೆ ಹೊಡೆದಿದ್ ತಪ್ಪಾದ್ರೆ ನೀನ್ ಮಾಡಿದ ತಪ್ಪಲ್ವಾ? ನಾನ್ ತ್ರಿವಿಕ್ರಮ್ನ ಮದ್ವೆ ಆಗ್ತಿದ್ದೀನಿ ಅನ್ನೋ ವಿಷಯ ಗೊತ್ತಿದ್ದು ನೀನ್ ಪ್ರಯತ್ನ ಪಡೋದ್ ತಪ್ಪಲ್ವಾ? ಆದ್ರೂ ನೀನ್ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು. ಅದಕ್ ನಾನೇ ಕಾರಣ ಅನ್ನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಗೊತ್ತಿಲ್ಲ. ನನಗೊಂದು ಗೊತ್ತಾಗ್ತಿಲ್ಲ ತ್ರಿಶೂಲ್. ನಾನು ಇದೇ ತರ ಎಲ್ಲಾದ್ರೂ ಕಾಣಿಸ್ದೆ ಹೊಟ್ಟೋದ್ರೆ ನೀನ್ ಹೀಗೆ ಚಡಪಡಿಸ್ಬೇಕು. ನಿನ್ ಕಣ್ಣು ನನ್ನನ್ನು ಹುಡುಕಾಡ್ಬೇಕು, ನಿನ್ ಮನ್ಸು ವಿಲವಿಲ ಅಂತ ಒದ್ದಾಡ್ಬೇಕು. ನೀನೇನಾದ್ರೂ ಕಾರಣ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಅಳೋದಿಲ್ಲ. ಖುಷಿ ಪಡ್ತೀನಿ. ಆದಷ್ಟು ಬೇಗ ಹೋಗು. ನನಗ್ ಗೊತ್ತಿತ್ತು ಗೊತ್ತಿಲ್ದೇನೋ ನನಗ್ ತುಂಬಾ ಹತ್ರ ಆಗ್ತಿದ್ಯಾ ಅನ್ಸ್ತದೆ. ಅದ್ ಹೇಗ್ ಸಾಧ್ಯ? ನೀನ್ ಕಂಡ್ರೆ ನನಗ್ ಕೋಪ ಬರ್ತಿತ್ತು. ನೀನ್ ನನ್ ಕಣ್ಮುಂದೆ ಬಂದ ತಕ್ಷಣ ಇಲ್ಲಿಂದ ಹೊರಟೋಗ್ಬಿಡೋಣ ಅನ್ಸ್ತಿತ್ತು. ಆದ್ರೆ ಈಗ ನಿನಗ್ ನಾನು ಬೈದಿದ್ದೀನಿ, ಕೆನ್ನೆಗೆ ಹೊಡೆದಿದ್ದೀನಿ. ಆದ್ರೂ ನಿನ್ ಕಂಡ್ರೆ ಪಾಪ ಅನ್ಸುತ್ತೆ. ನೀನ್ ನನಗೆ ನೆನ್ಪಾಗ್ತಿದ್ಯಾ? ನೀನ್ ಏನೇ ಮಾಡು ತ್ರಿಶೂಲ್, ನೀನ್ ಯಾವಾಗ್ಲೂ ನನಗೆ ಒಳ್ಳೆ ಸ್ನೇಹಿತಾನೆ. ನನಗ್ ನಿನ್ ಮಾತ್ ಕೇಳ್ಬೇಕು ಅನ್ಸ್ತಿದೆ. ನೀನ್ ಮಾಡೋ ತರ್ಲೆ ನಾನ್ ನೋಡ್ಬೇಕು ಅನ್ಸ್ತಿದೆ ತ್ರಿಶೂಲ್. ಎಲ್ಲಿದ್ರು ಬೇಗ ಬಂದ್ಬಿಡು. ನನಗೋಸ್ಕರ ಅಲ್ದೇ ಇದ್ರು ನಿನ್ ಮನೆಯವ್ರಿಗೋಸ್ಕರನಾದ್ರೂ ಬಂದ್ಬಿಡು ತ್ರಿಶೂಲ್. ಬೇಗ ಬಾ ತ್ರಿಶೂಲ್. ಅವರೆಲ್ಲರೂ ನೀನ್ ಇಲ್ದೆ ತುಂಬಾ ಬೇಜಾರಾಗಿದ್ದಾರೆ. ಶಿವಾನಿ, ತ್ರಿಶೂಲ್, ಏನಾಯ್ತು? ಯಾಕೆ ಇದ್ದಕ್ಕಿದ್ದ ಹಾಗೆ ಎದ್ ಬಂದ್ಬಿಟ್ಟ? ಅದು ಕನ್ಸ್ಬಿತ್ತು. ಕನ್ಸ? ಏನ್ ಕನ್ಸು? ನೀನು ನನ್ನ ಕೂಗಿ ಕರೆದ ಹಾಗೆ ಕನ್ಸ್ಬಿತ್ತು. ಸಮುದ್ರದ ಆ ಕಡೆಯಿಂದ ನಿನ್ ಧ್ವನಿ ಕೇಳಿಸ್ತು. ನಾನು ನಿನ್ ಪಕ್ಕದಲ್ಲೇ ಮಲಗಿದ್ನಲ್ಲ, ನಿನಗ್ ಯಾಕಿಂತ ಕನ್ಸ್ಬಿತ್ತು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಇವಾಗ ನೀನ್ ನನ್ನ ಜೊತೆಲಿದ್ಯಾ, ಆದ್ರೂ ಯಾಕೋ ನೀನ್ ನನ್ನ ಜೊತೆಲಿ ಇಲ್ಲ ಅಂತ ಅನಿಸ್ತಾ ಇದೆ. ಮುಂಚೆ ಎಲ್ಲ ನೀನೆಲ್ಲೋ ದೂರದಲ್ಲಿದ್ರು ನೀನ್ ನನ್ನ ಪಕ್ಕದಲ್ಲಿ ಇದೆಯಾ ಅಂತ ಅನಿಸ್ತಾ ಇತ್ತು. ಆದ್ರೆ ಇವಾಗ ನೀನ್ ನನ್ನ ಪಕ್ಕದಲ್ಲಿದ್ರು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇನ್ ಶಿವಾನಿ. ವಿಚಿತ್ರವಾಗಿದೆ ಅಲ್ಲ? ನನಗೆ ಈ ತರ ಎಲ್ಲ ಯಾವತ್ತೂ ಫೀಲ್ ಆಗಿರಲಿಲ್ಲ ಶಿವಾನಿ. ನೀನು ಸಮುದ್ರದ ಆ ಕಡೆ ಅಲ್ಲೆಲ್ಲೋ ದೂರದಲ್ಲಿದೆಯಾ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಶಿವಾನಿ. ಮುಂಚೆ ನೀನು ನನ್ನ ತುಂಬಾ ಕಾಡ್ತಾ ಇದ್ದೆ. ನೀನು ನನ್ನ ಪಕ್ಕದಲ್ಲಿದ್ರೆ ಸಾಕು ಅಂತ ಅನ್ಸೋದು, ನೀನು ನನ್ನ ಒಪ್ಕೊಂಡ್ರೆ ಸಾಕು ಅಂತ ಅನ್ಸೋದು. ಆದ್ರೆ ಇವಾಗ್ಲೂ ಹಾಗೆ ಅನಿಸ್ತಾ ಇದೆ. ನನ್ನ ಒಳ ಮನಸ್ಸು ಶಿವಾನಿ ಶಿವಾನಿ ಅಂತಾನೆ ಅಂತ ಇದೆ. ಯಾಕೆ? ಅದು ತ್ರಿಶೂಲ್, ಇದು ಹೊಸ ಜಾಗ ಅಲ್ವಾ, ಅದಕ್ಕೆ ಹೊಂದಾಣಿಕೆ ಆಗಿರಲ್ಲ. ನಾಳೆ ಅಷ್ಟರಲ್ಲಿ ಅಭ್ಯಾಸ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ನನ್ನ ನೆನೆಸ್ಕೊಂಡು ಸಮುದ್ರದ ಆ ಕಡೆ ಕರೆದಾಗಿದ್ದು ಯಾರು ನೆನ್ಸ್ಕೋತಾರೆ? ನಾನು ಇಲ್ಲೇ ಇಲ್ವಾ? ಮನೆಯವ್ರು ಯಾರೋ ನೆನ್ಸ್ಕೊಂಡಿರ್ಬೇಕು, ಅದಕ್ಕೆ ಹೀಗಾಗಿದೆ. ಅಲ್ಲ ಶಿವಾನಿ. ತ್ರಿಶೂಲ್, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ ಬಾ ತ್ರಿಶೂಲ್. ಅರೆ, ತ್ರಿಶೂಲೇ ಫೋನ್ ಮಾಡಿದ್ದಾನೆ. ಹಲೋ ತ್ರಿಶೂಲ್, ಲೈ ಎಷ್ಟು ಸಲನ ಫೋನ್ ಮಾಡೋದು? ನಾಟ್ ರೀಚಬಲ್ ಬರ್ತಾ ಇದೆ. ಓ ಹೌದಾ, ಸರಿ ಸರಿ.
ತ್ರಿಶೂಲ್, ಎಲ್ರು ನಿನ್ಗೋಸ್ಕರನೇ ಕಾಯ್ತಾ ಇದಾರೆ ಕಣ. ಇನ್ಯಾವಾಗ ಹೊರಡ್ತೀಯಾ? ಏನು ನಾಳೆನಾ? ಇಲ್ಲ ರೀ, ಇವತ್ತೇ ಬರ್ಬೇಕು. ನಿಮ್ಮಮ್ಮ ಒಪ್ತಿಲ್ಲಪ್ಪ, ಇವತ್ತೇ ಬಾ ಅಂತ ಇದ್ದಾಳೆ. ಇವತ್ತಲ್ಲ ರೀ, ಈಗ್ಲೇ ಬರ್ಲಿ. ಕೇಳಿಸ್ತಾ? ಏನು ಆಗಲ್ವಾ? ಯಜಮಾನ್ರೆ, ಅವನೇನ್ ಹುಡುಗಾಟ ಆಡ್ತಿದಾನ? ಅವ್ನ್ ಇವಾಗ್ಲೇ ಬರಕ್ ಹೇಳಿ. ರೀ, ಫೋನ್ ಕೊಡ್ರಿ, ನಾನೇ ಮಾತಾಡ್ತೀನಿ. ಅಲ್ಲ, ಅದು ದಮಯಂತಿ. ಕೊಡ್ರಿ. ಹಲೋ ತ್ರಿಶೂಲ್, ಕೇಳಿಸ್ತಿದ್ಯಾ? ಮಾತಾಡು ಮಗ್ನೆ. ನಿನ್ ಧ್ವನಿ ಕೇಳಿ ಎಷ್ಟ್ ದಿನ ಆಯ್ತು. ಎಲ್ಲಿದ್ಯಾ ಮಗ್ನೆ? ಹೀಗ್ ಹೇಳ್ದೆ ಕೇಳ್ದೆ ಹೋಗಿ ಈ ತಾಯಿ ಕರುಳಿಗೆ ಎಷ್ಟು ಸಂಕಟ ಆಯ್ತು ಗೊತ್ತೇನೋ? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾನೇನು ಹುಷಾರಾಗಿದ್ದೀನಿ. ಎಲ್ಲಿದ್ಯಾ ನೀನು? ಯಾರೋ ಫ್ರೆಂಡ್ ಅದು? ಕೊಡಮ್ಮ ಇಲ್ಲಿ. ಹಲೋ ಅಣ್ಣ, ಎಲ್ಲಿದ್ಯಾ ನೀನು? ಯಾವಾಗ ಬರ್ತೀಯಾ? ಏನಮ್ಮ, ನಾನ್ ಬರ್ತೀನಿ. ನಾವ್ ಇಲ್ಲೆಲ್ಲ ವೇಟ್ ಮಾಡ್ತಾ ಇದೀವಿ ಗೊತ್ತಾ? ನಂಗೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಆರಾಮಾಗೇ ಇದ್ದೀನಿ. ನೀವು ಮದ್ವೆ ಶಾಸ್ತ್ರಗಳನ್ನೆಲ್ಲ ಕಂಟಿನ್ಯೂ ಮಾಡಿ, ನಾನ್ ಬರ್ತೀನಿ. ರೀನಾ, ನನ್ ಕೊಡು, ನಾನ್ ಮಾತಾಡ್ತೀನಿ. ಹಾ ಜಿ. ಅಲ್ಲ ಕಣೋ, ಮನೆ ಮಗ ನೀನು. ನೀನಿಲ್ಲದೆ ಶುಭ ಕಾರ್ಯ ಹೇಗ್ ಮಾಡೋದು? ಏಯ್ ಸ್ವೀಟ್ 16, ನಾನ್ ಬರ್ತೀನಿ ಅನ್ನಲ್ಲ, ನಿಂಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಾನು ಅರ್ಥ ಮಾಡ್ಕೊಳ್ಳೋದಿಲ್ವಾ? ಗೋವಿಂದ ತಗೋ. ಹಲೋ ಹಲೋ ಗೋವಿಂದ್ ಮಾವ, ಏನ್ ಕೆಲ್ಸ ಜೋರ? ನಾನಿಲ್ದೆ ಎಲ್ಲ ಕೆಲ್ಸನೂ ನೀವೊಬ್ಬರೇ ಮಾಡ್ತಾ ಇದ್ದೀರಾ? ಸಾರಿ ಮಾವ, ನಾನು ಬೇಗ ಬಂದ್ಬಿಡ್ತೀನಿ, ಓಕೆನಾ? ಬಾಪ, ಬೇಗ ಬಾ. ನೀನಿಲ್ಲ ಅಂದ್ರೆ ಇಲ್ಲಿ ಮದ್ವೆನೇ ನಡೆಯಲ್ಲ. ಬರ್ತೀನಿ. ಶಿವಾನಿಗೆ ಫೋನ್ ಕೊಡಿ. ಅಳಿಮಯ್ಯ, ಶಿವಾನಿ ಹತ್ರ ಮಾತಾಡ್ಬೇಕಂತೆ. ಹಲೋ ಶಿವಾನಿ ಮೇಡಮ್, ಹೇಗಿದ್ದೀರಾ? ಇದು ತ್ರಿಶೂಲ್ ಅಲ್ಲ. ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅಂಕಲ್ ಸುಳ್ಳು ಹೇಳ್ತಾ ಇದಾರೆ. ಯಾಕೆ ಮೇಡಮ್, ಏನು ಮಾತಾಡ್ತಾ ಇಲ್ಲ ಮೇಡಮ್? ಹಾ, ನಾನ್ ಚೆನ್ನಾಗಿದ್ದೀನಿ. ನೀವ್ ಬೇಗ ಮನೆಗೆ ಬಂದ್ಬಿಡಿ. ಮೇಡಮ್, ನನ್ನ ಡಾರ್ಲಿಂಗ್ ಎಲ್ಲಿ? ಡಾರ್ಲಿಂಗ್ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ನಮ್ಮಮ್ಮಂಗೆ ಫೋನ್ ಕೊಡಿ. ಹಾ, ಕೊಟ್ಟೆ. ಹಲೋ ಡಾರ್ಲಿಂಗ್, ಹೇಗಿದ್ಯಾ? ನನ್ ವಿಷಯ ಬಿಡು ಮಗ್ನೆ. ನೀನ್ ಎಲ್ಲಿದ್ಯಾ ಕಂದ? ನೀನ್ ಬಿಟ್ಟಿರಕ್ ಆಗ್ತಿಲ್ಲ ಕಣೋ, ಬೇಗ ಬಂದ್ಬಿಡು. ಬರ್ತೀನಮ್ಮ, ಬೇಗ ಹೊರಡ್ತೀನಿ. ಅಮ್ಮ, ತ್ರಿವಿಕ್ರಮ್ ರೋಗೆ ಫೋನ್ ಕೊಡಮ್ಮ. ಹಲೋ ಬ್ರೋ, ಹೇಗಿದ್ದೀರಾ? ಮದುವೆ ಎಲ್ಲ ಜೋರಾಗಿ ನಡೀತಾ ಇದೆಯಾ? ನೀನ್ ಎಲ್ಲಿದ್ಯಾ ಬ್ರೋ? ಬರ್ತೀನಿ ಬ್ರೋ. ಬ್ರೋ, ನಿನ್ನ ಕರ್ಕೊಂಡು ಹೋಗಿದ್ಯಾರು ಹೇಳು ಬ್ರೋ. ಬ್ರೋ, ಹೇಳ್ತೀನಿ. ಅಲ್ಲಿಗೆ ಬಂದು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ, ಸರಿನಾ? ಅದು ಆದಷ್ಟು ಬೇಗನೆ. ಬಾಯ್. ಇವಾಗ ಸಮಾಧಾನ ಆಯ್ತು. ಮನ್ಸ್ಗೆ ಎಷ್ಟು ನೆಮ್ಮದಿ ಆಗ್ತಿದೆ ಗೊತ್ತಾ? ಸರಿ, ಇನ್ನೆಲ್ಲರೂ ಶಾಸ್ತ್ರಗಳ ಕಡೆ ಗಮನ ಕೊಡಿ. ಯಜಮಾನ್ರೆ, ನಿಂತಿರೋ ಉಸಿರು ಇವಾಗ ಬಂದಂಗಾಯ್ತು. ನೋಡ್ತಾ ಇರಿ, ಇನ್ಮೇಲೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಯುತ್ತೆ. ಯಾಕೆ ತ್ರಿಶೂಲ್ ನನ್ನ ಹುಡ್ಕೊಂಡ್ ಬಂದೆ? ನಿನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ತಾನೆ? ಆದ್ರೂ ಯಾಕೆ ನನ್ನ ಹತ್ರ ಬಂದೆ? ಯಾಕೆ ಶಿವಾನಿ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನಾನು ಯಾವಾಗ ಹೇಳ್ದೆ ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ? ನೀನ್ ಹಾಗೆ ಹೇಳಲಿಲ್ಲ, ಆದ್ರೆ ನಿನ್ ನಡವಳಿಕೆ ನೋಡಿ ನನ್ಗೆ ಹಾಗ ಅನ್ಸ್ತಿದೆ. ನಾವಿಬ್ರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀನ್ ನನ್ನನ್ನ ಎಷ್ಟು ಪ್ರೀತಿಸ್ತಿದೆ, ಆದ್ರೆ ಈಗ ನನ್ಗೆ ಹಾಗ ಅನ್ಸ್ತಿಲ್ಲ. ನನ್ ಜೊತೆಗಿದ್ರು ಜೊತೆಗಿಲ್ಲ ಅನಿಸ್ತಿದೆ ಅಲ್ವಾ ನಿನ್ಗೆ? ಶಿವಾನಿ, ಅದು ಯಾಕೆ ತ್ರಿಶೂಲ್ ಏನು ಮಾತಾಡ್ತಿಲ್ಲ? ನಾನು ಹೇಳಿದ್ ನಿಜ ಅಲ್ವಾ?
ಈ ಹುಡುಗರ ಪ್ರೀತಿ ನಾವ್ ಅನ್ಕೊಂಡ್ ಹಾಗಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ಅವ್ರ ಹುಡುಗಿ ಏನ್ ಮಾಡಿದ್ರು ಸರಿ ಅಂತಾರೆ, ತಪ್ಪು ಮಾಡಿದ್ರು ಅದೇ ಸರಿ ಅಂತಾರೆ. ಆದ್ರೆ ಮದ್ವೆ ಅನ್ನೋದೊಂದು ನಿಶ್ಚಯ ಆದ್ಮೇಲೆ ಎಲ್ಲ ಶುರು ಆಗುತ್ತೆ. ನೀನ್ ಹಾಗಿದ್ರೆ ಚೆನ್ನಾಗಿರ್ತಿತ್ತು, ನೀನ್ ಹೀಗಿದ್ರೆ ಚೆನ್ನಾಗಿರ್ತಿತ್ತು, ನೀನ್ ಯಾಕೋ ಬದಲಾಗ್ತಿದ್ಯಾ ಅಂತ ಒಂದೊಂದೇ ಮಾತು ಹೊರಗೆ ಬರಕ್ ಶುರು ಆಗುತ್ತೆ ಅಲ್ವಾ? ಯಾಕೆ ಶಿವಾನಿ ಹೀಗೆ ಮಾತಾಡ್ತಾ ಇದೀಯಾ? ನನ್ನಿಂದ ಏನಾದ್ರೂ ಬೇಜಾರಾಯ್ತಾ? ಹಾಗೇನಿಲ್ಲ, ಸುಮ್ನೆ ಅನ್ನಿಸ್ತು ಅದಕ್ಕೆ ಹೇಳ್ದೆ. ಯಾಕೆ ನಿನ್ ಮನ್ಸಲ್ಲಿ ಏನಾದ್ರೂ ಆತರ ಯೋಚನೆಗಳಿದ್ಯಾ? ಅದು ಇಲ್ಲ. ಇದ್ರೆ ನೇರವಾಗಿ ಹೇಳ್ಬಿಡು ತ್ರಿಶೂಲ್. ನಿನಗೆ ಶಿವಾನಿ ಸರಿ ಹೊಂದೋದಿಲ್ಲ ಅಂತ ದೂರ ಹೋಗ್ಬಿಡ್ತೀನಿ. ಯಾಕೆ ಶಿವಾನಿ ದೂರ ಹೋಗೋ ಮಾತಾಡ್ತೀಯಾ? ಗೊಂದಲ ತುಂಬಿಕೊಂಡಿರೋ ಹೃದಯದಲ್ಲಿ ಅನುಮಾನ ಹುಟ್ಟುತ್ತೆ ಹೊರತು ಪ್ರೀತಿ ಅಲ್ಲ ತ್ರಿಶೂಲ್. ಪ್ರೀತಿ ವಿಷಯದಲ್ಲಿ ನಾವ್ ಯಾರನ್ನು ಒತ್ತಾಯ ಮಾಡಬಾರ್ದು. ಒತ್ತಾಯದಿಂದ ಯಾವತ್ತೂ ಪ್ರೀತಿ ಹುಟ್ಟೋದಿಲ್ಲ. ಅದು ಹುಟ್ಕೊಂಡ್ರು ಶಾಶ್ವತವಾಗಿ ಉಳಿಯೋದಿಲ್ಲ. ಯಾವಾಗ ಬೇಕಾದ್ರೂ ಕಳ್ಕೋಬಹುದು. ತ್ರಿಶೂಲ್, ಇದೆಲ್ಲ ಸಾಕು, ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಯಾಕೆ ಶಿವಾನಿ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಮ್ ಪ್ರೀತಿ ಉಳಿಸ್ಕೊಳಕ್ಕೆ ಅಂತ ಮನೆ ಬಿಟ್ಟು ಇಲ್ಲಿ ತಂಗ್ ಬಂದಿದೀವಿ, ಇವಾಗೆಲ್ಲ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾ ಇದೆಯಲ್ಲ. ನಾನ್ ಪ್ರೀತಿಸ್ತಾ ಇದ್ದಿದ್ದು ಶಿವಾನಿ ಆಡ್ತಿರೋ ಮಾತಾ ಇದು. ಯಾಕೆ ಶಿವಾನಿ, ಏನಾಯ್ತು? ಶಿವಾನಿ ಬೇಡ ತ್ರಿಶೂಲ್, ಅವಳು ಸರಿ ಇಲ್ಲ. ಶಿವಾನಿ ಸರಿ ಇಲ್ಲ ಅಂದ್ರೆ ನಿನಗೇನ್ ತಲೆ ಕೆಟ್ಟಿದ್ಯಾ? ನಿನ್ ಬಗ್ಗೆ ನೀನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ಈ ಪ್ರೀತಿ ಎಲ್ಲ ಸಾಕು ತ್ರಿಶೂಲ್. ಶಿವಾನಿ ಪ್ಲೀಸ್, ನನ್ನಿಂದ ಏನಾದ್ರೂ ಬೇಜಾರಾಗಿದ್ರೆ ಸಾರಿ ಶಿವಾನಿ. ಶಿವಾನಿ, ನನ್ ಬಿಟ್ಟು ನೀನು ಹೋಗೋದಿಲ್ಲ ಅಲ್ವಾ? ನೀನು ತುಂಬಾ ನಂಬಿದ್ದೀನಿ ಶಿವಾನಿ. ನೀನು ಹೇಗಿದ್ರು ಸರಿ ನನಗೆ. ಶಿವಾನಿ, ನೀನ್ ನನ್ನ ಜೊತೆಗೆ ಇರ್ತೀಯಲ್ವಾ? ಇರ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು.